ಯುವತಿಯರೇ ಮಹಿಳೆಯರೇ ನೀವು ಎಚ್ಚರವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೀವು ಎಲ್ಲೇ ಶೌಚಾಲಯಕ್ಕೆ ಹೋದ್ರೂ ಕೂಡ ಒಮ್ಮೆ ಅಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೇನೆ ಅಲ್ಲಿ CCTV ಕ್ಯಾಮೆರಾಗಳನ್ನು ಇಟ್ಟಿರ್ತಾರೆ. ಕೆಲವರು ಡ್ರೆಸ್ಸಿಂಗ್ ರೂಮ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ಅಲ್ಲಿ CCTVಗಳನ್ನು ಇಟ್ಟಿರೋದು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಆದರೆ ಇಲ್ಲಿ ಥಿಯೇಟರ್ನ ಮಹಿಳಾ ಶೌಚಾಲಯದಲ್ಲಿನೇ CCTVಯನ್ನು ಇಟ್ಟುಬಿಟ್ಟಿದ್ದಾರೆ. ಕೆಲವರು ಬೇರೆ ಬೇರೆ ಕಡೆ ಇಟ್ಟಿರೋದು ನೋಡಿರ್ತೀವಿ. ಆದರೆ ಇಲ್ಲಿ ಈ ರೀತಿಯಾಗಿ ಆಗಿದೆ. ಇದು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಆಗಿರುವಂಥದ್ದು. ಮಡಿವಾಳದ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಂತಹ ಘಟನೆ ಇದು. ಅಲ್ಲಿ ಶೌಚಾಲಯದಲ್ಲಿ ಕ್ಯಾಮರಾ ಇಟ್ಟಿದ್ದಾರೆ. ಅದನ್ನು ಕಂಡು ಯುವತಿಯರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಥಿಯೇಟರ್ಗೆ ಸಿನಿಮಾ ನೋಡೋಕ್ಕೆ ಹೋಗ್ತಾರೆ, ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ ಸಾಕಷ್ಟು ಜನ. ಅಂತಹ ಸ್ಥಳದಲ್ಲಿಯೂ ಕೂಡ ಕೆಲ ಕಿಡಿಕೇಡಿಗಳು CCTV ಕ್ಯಾಮ್ರಾವನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯುವಕನೊಬ್ಬ ರಹಸ್ಯ ಕ್ಯಾಮ್ರಾವನ್ನು ಇಟ್ಟು ವಿಕೃತಿಯನ್ನು ಮೆರೆದಿದ್ದಾನೆ. ಅಲ್ಲಿ ಸಾರ್ವಜನಿಕ ಶೌಚಾಲಯ ಮತ್ತು ನಾವೆಲ್ಲಾದರೂ ಡ್ರೆಸ್ಸಿಂಗ್ ರೂಮ್ ಹೋಗಿರ್ತೀವಲ್ಲ, ಸಾರ್ವಜನಿಕವಾಗಿ ಶಾಪಿಂಗ್ ಮಾಡಬೇಕಾದ್ರೆ ಅಂಥ ಕಡೆ ಬೇರೆ ಬೇರೆ ಕಡೆ ನಾವು ಇಷ್ಟು ದಿನ ಇಡ್ತಾ ಇದ್ರು ಅಂತ ಹೇಳಿ ಆ ಒಂದು ಘಟನೆಗಳು, ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಥಿಯೇಟರ್ನಲ್ಲಿರುವಂತಹ ಶೌಚಾಲಯದಲ್ಲಿ ಟಾಯ್ಲೆಟ್ನಲ್ಲಿ ಕೂಡ ರಹಸ್ಯವಾಗಿರುವಂತಹ ಕ್ಯಾಮ್ರಾವನ್ನು ಇಟ್ಟಿದ್ದಾನೆ ಒಬ್ಬ ವಿಕೃತ ವ್ಯಕ್ತಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಮಡಿವಾಳದಲ್ಲಿರುವಂತಹ ಥಿಯೇಟರ್ ಏನಿದೆ ಅದು ಸಂಧ್ಯಾ ಥಿಯೇಟ್ರು. ಆ ಥಿಯೇಟರ್ನಲ್ಲಿ ಆದಂತಹ ಘಟನೆ ಇದು. ಒಬ್ಬ ವ್ಯಕ್ತಿ, ಅದು ಥಿಯೇಟರ್ನಲ್ಲಿ ಸಂಬಂಧಪಟ್ಟು ಅಥವಾ ಕೆಲಸ ಮಾಡ್ತಾ ಇರೋರು ಅಥವಾ ಬೇರೆ ಯಾರೋ ಗೊತ್ತಿಲ್ಲ, ಆದರೆ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಈಗ ಶೌಚಾಲಯಕ್ಕೆ ತೆರಳಿದ ಮಹಿಳೆಯರು ತಮ್ಮ ಯುವತಿಯರು ಏನಿದ್ದಾರೆ ಅಥವಾ ಬೇರೆ ಬೇರೆಯವರು ಆ ಒಂದು ಕ್ಯಾಮ್ರಾವನ್ನು ನೋಡಿ ಶಾಕ್ ಆಗಿದ್ದಾರೆ. ಯಾರಿಟ್ಟಿರ್ಬೋದು ಅಂತ ಹೇಳಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಹೇಗೆ ಬರ್ತಿದ್ದಂತೆಯೇ ಸ್ಥಳೀಯರು ಕೂಡ ಈ ಒಂದು ಘಟನೆ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಇಟ್ಟಿದ್ದಂತಹ ಆರೋಪಿಯನ್ನು ಹಿಡಿದು ಥಳಿಸಿದ್ದಾರೆ ಕೂಡ, ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕೂಡ. ಆತ ಯಾರು ಅಂತ ಸಿಕ್ಬಿದ್ದಿದ್ದಾನಂತೆ. ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಯಾವ ರೀತಿಯಾಗಿ ತನಿಖೆ ಮಾಡ್ತಿದ್ದಾರೆ ಅನ್ನೋದೇ ಪ್ರಶ್ನೆ. ತನಿಖೆ ನಡೆಸ್ತಿದ್ದಾರೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಅಂತೆ. ಯುವಕ ಯಾರು, ಈ ಕೃತ್ಯದ ಹಿಂದಿನ ಉದ್ದೇಶ ಏನು, ಅದೇನು ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಇಂತಹ ಒಂದು ಕೃತ್ಯಗಳನ್ನು ಆತೇನಾದರೂ ನಡೆಸಿದ್ನಾ ಅಥವಾ ಇಲ್ವಾ, ಇದೇ ಮೊದಲ ಬಾರಿ ಇರ್ಬೋದಾ, ಅದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಹೆಣ್ಮಕ್ಳು ಎಲ್ಲಿ ಹೋಗಿ ಸೇಫ್ ಆಗಿರಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ಅಲ್ಲಿ ಬಂದು ಕಾಟ ಕೊಡ್ತಾರೆ. ಆಫೀಸ್ ಮುಗಿಸ್ಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ರಾತ್ರಿ ಟೈಮಲ್ಲಿ ಅವಾಗೂ ಬಂದು ಕಾಟ ಕೊಡ್ತಾರೆ. ಎಲ್ಲಾದರೂ ಪಾರ್ಕಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಳ್ಳೋಣ ಅಂದ್ರೆ ಅಲ್ಲಿಗೂ ಹೋಗಿ ಕಾಟ ಕೊಡ್ತಾರೆ. ಇಲ್ಲ ಆಫೀಸ್ನಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡೋಣ ಅಂದ್ರೆ ಆಫೀಸ್ನಲ್ಲಿ ಕೂಡ ಕಿರುಕುಳ ಕೊಡ್ತಾರೆ. ಈಗ ಬೇಡಪ್ಪ ನಾವು ನೆಮ್ಮದಿಯಾಗಿ ಶೌಚಾಲಯಕ್ಕೆ ಹೋಗೋಣ ಅಂದ್ರೆ ಅಲ್ಲಿ ಕೂಡ ಕ್ಯಾಮ್ರಾಗಳನ್ನಿಟ್ಟು ಕಾಟ ಕೊಡ್ತಾರೆ. ಇನ್ನೆಲ್ಲಿ ಹೆಣ್ಮಕ್ಳು ನೆಮ್ಮದಿಯಾಗಿರಬೇಕು ಗೊತ್ತಿಲ್ಲ. ಆದರೆ ಅವರವರ ಸೇಫ್ಟಿಗಾಗಿ ಅವರು ಹೆಣ್ಮಕ್ಳು ಹುಷಾರಾಗಿರಬೇಕಾಗತ್ತೆ. ಎಲ್ಲ ಕಡೆ ಹೆಣ್ಣುಮಕ್ಕಳಿಗೆ ಕಾಟ ಕೊಡುವಂತಹ ವ್ಯಕ್ತಿಗಳು ಇರ್ತಾರೆ, ತಲೆನೋವು ತರಿಸುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ. ಅಂಥವರನ್ನ ಹೆಣ್ಣುಮಕ್ಕಳೇ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು, ಅಂಥವ್ರನ್ನ ತಿಳ್ಕೊಂಡು ಸ್ವಲ್ಪ ದೂರ ಇರಬೇಕು. ಇಲ್ಲ ಅಂತಂದರೆ ತೊಂದರೆಗಳು ಆಗುತ್ತೆ. ಈಗಾಗಲೇ ಸಾಕಷ್ಟು ಕೊಲೆಗಳು, ಸುಲಿಗೆಗಳು, ದರೋಡೆಗಳು ಆಗ್ತಾನೇ ಇವೆ. ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಈಗ ಥಿಯೇಟರ್ನಲ್ಲಿ ಕೂಡ ನೆಮ್ಮದಿಯಿಂದ ಅವರು ಹೋಗೋಕ್ಕಾಗ್ತಾ ಇಲ್ಲ ಅನ್ನಂತಂದರೆ ಇದೆಷ್ಟರ ಮಟ್ಟಿಗೆ ವಿಕೃತಿಯನ್ನು ಮೆರೆದಿರ್ಬೋದು. ಆ ವ್ಯಕ್ತಿಯನ್ನು ಬರೀ ಹಿಡಿದು ಥಳಿಸಿದ್ರೆ ಸಾಧ್ಯ ಆಗೋದಿಲ್ಲ. ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು. ಹೀಗೆ ಮಾಡದೇ ಇರ್ತಾರೆ. ಇನ್ನೊಂದೇನೆಂದರೆ ಆ ಥಿಯೇಟರ್ನ ಅಲ್ಲಿ ಯಾರು ಇರ್ತಾರೆ ಮಾಲೀಕರು, ಅವರು ಕೂಡ ನೋಡ್ಕೊಳ್ಬೇಕಾಗತ್ತೆ, ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ನಿಜಕ್ಕೂ ಕೂಡ ದೊಡ್ಡ ತಪ್ಪು. ಆ ಮಾಲೀಕರ ಮೇಲೆ ಕೂಡ ಸಂಶಯ ಕೂಡ ಬರುತ್ತೆ. ಹೀಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆ ಯುವಕ ಯಾರಿದ್ದಾನೆ ಆತನ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಇದೇ ಮೊದಲ ಬಾರಿ ಹಿಂಗೆ ಮಾಡಿರೋದಾ ಅಥವಾ ಬೇರೆ ಕಡೆ ಹಿಂಗೆ ಮಾಡಿದ್ನ, ಅದೆಲ್ಲವೂ ಕೂಡ ವಿಚಾರಿಸ್ತಾ ಇದ್ದಾರೆ ಪೊಲೀಸರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.